ನೋಡಿ, ಪಟ್ಟದ ಫೈಟ್ ನ ಕ್ಲೈಮ್ಯಾಕ್ಸ್ಗೆ ಕಾಲ ಕೂಡಿ ಬಂತ. ಅಂತೂ ಇಂತೂ ಆ ದಿನಾಂಕ ಬಂದೇ ಬಿಡ್ತಾ. ಡಿಕೆ ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಕೇಳ್ತಾ ಇದ್ದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಅಂತ ಕಾಲ ಕೂಡಿ ಬಂತ. ನವೆಂಬರ್ 28, 29ರಷ್ಟೊತ್ತಿಗೆ ಎಲ್ಲವೂ ನಿಚ್ಚಳವಾಗತ್ತಾ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. 28, 29ಕ್ಕೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಿದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ನವೆಂಬರ್ 28ನೇ ತಾರೀಕು ವಿದೇಶದಿಂದ ವಾಪಸ್ ಬರ್ತಾರೆ ರಾಹುಲ್ ಗಾಂಧಿ, ಕರ್ನಾಟಕಕ್ಕೂ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಖರ್ಗೆ ಅವರ ಜೊತೆ ಕೂತು ಮಾತನಾಡಿ ಇದನ್ನೆಲ್ಲ ಫೈನಲೈಸ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಚಾನ್ಸಸ್ ಅನ್ನೋದಕ್ಕಿಂತ ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ ಕಾಂಗ್ರೆಸ್ ಹೈಕಮಾಂಡ್ ಬಿದ್ದಿದೆ. ಹಾಗಾಗಿ ನವೆಂಬರ್ 28, ಇನ್ನೊಂದು ವಾರದಲ್ಲಿ ಎಲ್ಲವೂ ಕೂಡ ಫೈನಲೈಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಗೆ ಬನ್ನಿ ಅಂತ ನಂತರ ಬುಲಾವ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಸಿಎಂ ಡಿಸಿಎಂ ಇಬ್ಬರನ್ನು ಕೂರಿಸಿ ಮುಖಾಮುಖಿ ಮಾತುಕತೆ ನಡೆಸಿ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ತಾರಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗಂತೂ ಡೆಫಿನೆಟ್ಲಿ ದೆಹಲಿಗೆ ಬುಲಾವ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಫಾರಿನ್ನಿಂದ ಬಂದ ಮೇಲೆ ಈಗ ನಿನ್ನೆ ಜಾರ್ಜ್ ಅವರ ಮುಖಾಂತರ ಇನ್ನೊಂದು 3-4 ದಿನ ತಡ್ಕೊಳ್ಳಿ, ರಾಹುಲ್ ಗಾಂಧಿ ಅವರು ಬಂದ ಮೇಲೆ ಫೈನಲ್ ಅಡ್ರೆಸ್ ಮಾಡ್ತಾರೆ ಇದೆಲ್ಲವನ್ನು ಅಂತ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಹಾಗಾಗಿ ಒಂದು 3-4 ದಿನ ಶಾಂತಿಯಿಂದ ಇರುವಂತೆ ಮನವಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕನೆಕ್ಟ್ ಇದ್ದಾರೆ. ಅಭಿಷೇಕ್, ರಾಹುಲ್ ಗಾಂಧಿ ಅವರು ಬಂದ ನಂತರ ಎಲ್ಲವೂ ಕೂಡ ನಿರ್ಧರಿತವಾಗುತ್ತೆ ಅನ್ನೋ ಆಸೆಯಲ್ಲಿ ಡಿಕೆಶಿ ಬಣ ಇದೆ. ಆದ್ರೆ ಸಿದ್ದರಾಮಯ್ಯ ಬಣ ಅಷ್ಟು ಸುಲಭಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಈಗ ನೋಡಿ, ಉದಾಹರಣೆಗೆ ಸತೀಶ್ ಜಾರಕಿಹೊಳಿ ಅವರು ಡಿಕೆಶಿ ಸಿಎಂ ಆದ್ರೆ ಅವರ ಅಂಡರ್ ಅಲ್ಲಿ ಹೇಗೆ ಇರ್ತಾರೆ? ಆ ಈಕ್ವೇಷನ್ಸ್ ವರ್ಕ್ಔಟ್ ಆಗತ್ತಾ? ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಕೆ ಶಿವಕುಮಾರ್ ಅವರು ಸಿಎಂ ಆದರೆ ಅವರ ಅಂಡರ್ ಅಲ್ಲಿ ವರ್ಕ್ ಹೇಗ್ ಮಾಡ್ತಾರೆ? ಅದು ವರ್ಕ್ಔಟ್ ಆಗತ್ತಾ? ಇವರೆಲ್ಲರೂ ಅಂದ್ರೆ ಹಾರ್ಮನಿ ಇರತ್ತಾ ಅಂತ ಆಸ್ ಆಫ್ ನಾವು ರಾಜಕಾರಣದಲ್ಲಿ ಆ ಈಕ್ವೇಷನ್ಸ್ ಕಂಡು ಬರ್ತಾ ಇಲ್ಲ. ಗೊತ್ತಿಲ್ಲ ಮುಂದೆ ಏನೂ ಆಗ್ಬೋದು, ರಾಜಕಾರಣದಲ್ಲಿ ಏನೂ ಆಗ್ಬೋದು, ಬಟ್ ಆಸ್ ಆಫ್ ನಾವು ಆ ಈಕ್ವೇಷನ್ಸ್ ಕಂಡು ಬರ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅಷ್ಟು ಸುಲಭಕ್ಕೆ ಇದನ್ನ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಈವನ್ ಫಾರ್ ರಾಹುಲ್ ಗಾಂಧಿ ಅಷ್ಟು ಸುಲಭಕ್ಕೆ ಈ ಬಿಕ್ಕಟ್ಟನ್ನ ಶಮನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತಾ? ಏನ್ ಮಾಡಬಹುದು? ಅವ್ರ ಮುಂದಿರೋ ಆಯ್ಕೆಗಳು ಏನೇನು, ಏನ್ ಮಾಡ್ತಾರೆ ಅಂತ ಅನ್ಸುತ್ತೆ? ಏನ್ ರಿಪೋರ್ಟ್ ಲಭ್ಯ ಆಗ್ತಾ ಇದೆ? ಲಕ್ಷ್ಮಿ, ಮೊದಲನೇದಾಗಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬಾರದು ಅನ್ನೋ ಒಂದು ಬಣ ಏನಿದೆ ಅದು ಒಂದಿಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿರುವಂತದ್ದು. ಎಚ್.ಸಿ. ಮಹದೇವಪ್ಪನವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಕೆಎನ್ ರಾಜಣ್ಣರವರು ಇವರೆಲ್ಲ ಆಗಾಗ ಸೇರ್ತಾ ಇರ್ತಾರೆ ಡಿನ್ನರ್ಗೆ, ಲಂಚ್ಗೆ. ಈ ಸಂದರ್ಭದಲ್ಲಿ ಡಿಸ್ಕಷನ್ ಆಗುವಂತದ್ದು ಒಂದು ಟಾಪಿಕ್ ಅಂದ್ರೆ ಅವರ ಸಮಾನ ಮನಸ್ಕರಾದಂತಹ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಲ್ಲಿ ಮುಂದುವರಿಸಬೇಕು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಡೆ ಇಳಿಸಬೇಕಾಗುತ್ತೆ ಅಂದ್ರೆ ಆ ಜಾಗದಲ್ಲಿ ಅಹಿಂದ ನಾಯಕ, ಎಸ್ಸಿ ಆಗಿರ್ಬೋದು, ಎಸ್ಟಿ ಆಗಿರ್ಬೋದು, ದಲಿತನಾಗಿರ್ಬೋದು, ಹಿಂದುಳಿದ ವರ್ಗಗಳಿಂದ ಯಾರಾದರೂ ಸಚಿವರು ಇದ್ದರೆ ಅವರನ್ನ ಸಿಎಂ ಕುರ್ಚಿಗೆ ಕೂರಿಸಬೇಕು. ಮೊದಲಿಂದ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಒಂದಿಷ್ಟು ಜನರಿಗೆ ಬೇಸರ ಇರುವಂತದ್ದು. ಕಾರಣ ಏನು ಅಂತ ನೋಡಿದಾಗ ಒಂದೇ ವ್ಯಕ್ತಿಗೆ 2 ಪೋಸ್ಟ್ ಅನ್ನು ಕೊಡಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರೂ ಆಗಿದ್ದಾರೆ, ಡಿಸಿಎಂ ಕೂಡ ಆಗಿದ್ದಾರೆ. ಇವರಿಗೆ ಯಾಕೆ ಈ ಒಂದು ವಿಟೋ ಪವರ್ ಇದೆ ಅನ್ನೋ ಪ್ರಶ್ನೆನ ಕಳೆದ ಅನೇಕ ವರ್ಷಗಳಿಂದ ಮಾತಾಡಿಕೊಂಡು ಬರ್ತಾ ಇರುವಂತದ್ದು. ಇದನ್ನ ಹೈಕಮಾಂಡ್ ಗಮನಕ್ಕೆ ಈಗಾಗಲೇ ಈ ನಾಯಕರು ತಂದಿರುವಂತದ್ದು. ಇದ್ರ ಜೊತೆಗೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಬಿಹಾರದಲ್ಲಿ ಚುನಾವಣೆಯನ್ನ ಹೀನಾಯವಾಗಿ ಸೋತಂತ ಕಾಂಗ್ರೆಸ್ ಈ ಸದ್ಯದ ಮಟ್ಟಿಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಕಳ್ಕೊಳ್ಳುವಂತ ಯಾವುದೇ ವ್ಯವಸ್ಥೆಗೆ ಕೈ ಹಾಕೋದಿಲ್ಲ ಅನ್ನೋದು ಎಲ್ರಿಗೂ ಗಟ್ಟಿಯಾಗಿ ಗೊತ್ತಿರುವಂತಹ ಒಂದು ಅಂಶ ಆಗುತ್ತೆ. ಬಿಹಾರದ ಚುನಾವಣೆಯನ್ನ ಮುಂದಿಟ್ಕೊಂಡು ಕರ್ನಾಟಕದ ಎಕ್ಸಾಂಪಲ್ ಅನ್ನ ಕೂಡ ಈಗಾಗಲೇ ಹೈಕಮಾಂಡ್ಗೆ ಕೊಟ್ಟಿರುವಂತದ್ದು. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರನ್ನ ಸಿಎಂ ಕುರ್ಚಿಯಿಂದ ಇಳಿಸಿ ಬಸವರಾಜ ಬೊಮ್ಮಾಯಿರವರನ್ನ ಸಿಎಂ ಮಾಡಿದ ನಂತರ ರಾಜ್ಯದಲ್ಲಿ ಇದ್ದಂತ ಮ್ಯಾಂಡೇಟ್ ಅನ್ನ ಬಿಜೆಪಿ ಪಕ್ಷ ಕಳ್ಕೊಳ್ತು, ಬಿಜೆಪಿ ಕೂಡ ಹೀನಾಯವಾಗಿ ಸೋಲ್ತು, ಈಗ ವಿರೋಧ ಪಕ್ಷದಲ್ಲಿ ಕೂತಿದೆ. ಇದೇ ಪರಿಸ್ಥಿತಿ ನಾವು ಸಿದ್ದರಾಮಯ್ಯನವರನ್ನ ಇಳಿಸಿ ಡಿಕೆ ಶಿವಕುಮಾರ್ ಅವರನ್ನ ಕೂರಿಸುವಂತಹ ಸಂದರ್ಭದಲ್ಲಿ ಇದೇ ರೀತಿ ಆಗುತ್ತೆ. 2028ಕ್ಕೆ ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ಪವರ್ಗೆ ಬರೋದಕ್ಕೆ ಆಗೋದಿಲ್ಲ ಅನ್ನೋದು ಮನವರಿಕೆಯನ್ನು ಮಾಡಿಕೊಡ್ತಾರೆ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಪರೋಕ್ಷವಾಗಿ ನೀವೇ ಹೇಳಿದಂತೆ ಬಹುತೇಕ ಜನರಿಗೂ ಇದು ಈಗಾಗಲೇ ಅರ್ಥ ಆಗಿರುವಂತೆ ಸತೀಶ್ ಜಾರಕಿಹೊಳಿರವರು, ಡಿಕೆ ಶಿವಕುಮಾರ್ ಅವರು ಇಬ್ಬರ ಒಂದು ಹಾರ್ಮನಿ ಇಲ್ಲದೆ ಇರುವಂತದ್ದು. ರಾಜಕೀಯವಾಗಿ ಮಾತನಾಡ್ತಾರೆ, ಆದ್ರೆ ವೈಯಕ್ತಿಕವಾಗಿ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗದಷ್ಟು ಒಂದು
ಪಾಯಿಂಟ್ ಆಫ್ ವ್ಯೂ ಅವರಿಬ್ಬರ ನಡುವೆ ಇದೆ. ಮತ್ತೊಂದು ಕಡೆಗೆ ಪರಮೇಶ್ವರರವರು ಸಿದ್ದರಾಮಯ್ಯನವರ ಅಂಡರ್ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡೋದಕ್ಕೆ ರೆಡಿ ಇರುವಂತಹ ಸಂದರ್ಭದಲ್ಲಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ, ನಾನು ಕೂಡ ಸಿಎಂ ರೇಸ್ ನಲ್ಲಿ ಯಾವತ್ತೂ ಇದ್ದೇ ಇರ್ತೀನಿ ಅಂತ. ಅಲ್ಲಿಗೆ ಸೀನಿಯರ್ ಲೀಡರ್ 2013ರಲ್ಲಿ ನಾನು ಪಿಸಿಸಿ ಅಧ್ಯಕ್ಷನಾಗಿದ್ದ, ನನಗೆ ಸಿಎಂ ಅವಕಾಶ ಕೈ ತಪ್ಪಿತು ಅಂತ ತಿಳಿಸಿರುವಾಗ ಈ ಲೀಡರ್ಗಳಿಗೆ ಅಹಿಂದ ಸಮುದಾಯದ ಲೀಡರ್ಗಳನ್ನ ಸಿಎಂ ಮಾಡದೆ ಹೋದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ನಾಯಕನನ್ನ ಸಿಎಂ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಏನ್ ಹೇಳ್ತೀವಿ ಈ ವೋಟರ್ ಟರ್ನ್ಔಟ್ ಅಲ್ಲಿ, ಅಲ್ಲಿಗೆ ರಾಜ್ಯದಲ್ಲಿ ಮೈನಾರಿಟಿ ವೋಟ್ಗಳು ಹೆಚ್ಚಿರೋದ್ರಿಂದ ಒಕ್ಕಲಿಗರನ್ನ ನೀವು ಒಡೆದು ಹಾಕುವಂತ ಕೆಲಸವನ್ನ ಮಾಡಬೇಡಿ ಅನ್ನೊಂದು ಸಂದೇಶವನ್ನ ಕೂಡ ಹೈಕಮಾಂಡ್ಗೆ ಈಗಾಗಲೇ ಸಿದ್ದರಾಮಯ್ಯರವರ ಪರವಾಗಿರುವಂತಹ ಒಂದಿಷ್ಟು ನಾಯಕರು ತಿಳಿಸಿರುವಂತದ್ದು. ಈ ಇಷ್ಟು ಅಂಶಗಳನ್ನ ಹೈಕಮಾಂಡ್ ಗಮನಕ್ಕೆ ಎರಡೂ ಬಣಗಳಿಂದ ತಲುಪಿಸಲಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಇರುವಂತಹ ಅಷ್ಟು ಪ್ಲಸ್ಗಳನ್ನ ಯಾವುದೇ ರಾಜ್ಯದಲ್ಲಿ ಚುನಾವಣೆಯನ್ನ ಗೆದ್ದುಕೊಂಡ್ಬರೋದಕ್ಕೆ, ಸರ್ಕಾರವನ್ನ ಬೀಳಿಸೋದಕ್ಕೆ ಕೆಪಾಸಿಟಿ ಇದೆ. ಕಾಂಗ್ರೆಸ್ ಪಾರ್ಟಿಗೆ ಅವರು ಎಲ್ಲಿದ್ರೂ ಕೂಡ ಅಸೆಟ್ ಅನ್ನೋ ಒಂದು ಮಾಹಿತಿಯನ್ನ ಡಿಕೆಶಿ ಪರ ಬಣ ಈಗಾಗಲೇ ತಿಳಿಸಿರುವಂತದ್ದು. ಎರಡೂ ಕಡೆ ತೂಕ ಹಾಕಬೇಕಾಗತ್ತೆ, ತಾಳೆ ಹಾಕಬೇಕಾಗತ್ತೆ. ಇದಾದ ನಂತರ 28ಕ್ಕೆ ರಾಹುಲ್ ಗಾಂಧಿರವರು ವಿದೇಶ ಪ್ರವಾಸದಿಂದ ವಾಪಸ್ ಬಂದ ನಂತರ ಎರಡೂ ಬಣಗಳ ನಾಯಕರ ಜೊತೆ ಮಾತನಾಡೋದಕ್ಕೆ ಮೊದಲು ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಿಪ್ರಾಯವನ್ನ ತೆಗೆದುಕೊಳ್ತಾರೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಂದು ಟೈಮ್ನಲ್ಲಿ ನಾನು ಸಿಎಂ ಆಗಬೇಕಿತ್ತು, ಅವಕಾಶ ಕೈ ತಪ್ಪಿತು ಅಂತ ಹೇಳಿದ್ದಾರೆ. ಈ ಎರಡೂ ಬಣಗಳನ್ನ ಸೈಲೆಂಟ್ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಸಿಎಂ ಅಂತ ಘೋಷಣೆ ಮಾಡಿದ್ರೆ ಎರಡೂ ಬಣಗಳು ಸೈಲೆಂಟ್ ಆಗ್ತಾರೆ ಅನ್ನೋದು ಲೆಕ್ಕಾಚಾರ ಈಗಾಗಲೇ ಹೈಕಮಾಂಡ್ಗೆ ಇರುವಂತದ್ದು. ಯಾರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಮಾಡ್ತೀವಿ ಅಂದಾಗ ವಿರೋಧ ಮಾಡೋದಿಲ್ಲ, ಅದು ಯಾವ ಕಾರಣಕ್ಕೂ ಮಾಡೋದಿಲ್ಲ ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತಿರುವಂತದ್ದು. ಈ ಕಾರಣದಿಂದ 29ನೇ ತಾರೀಕಿನ ನಂತರ ಒಂದಿಷ್ಟು ಡೆವಲಪ್ಮೆಂಟ್ಗಳಂತೂ ಮೇಜರ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತೆ. ಇದಾದ ನಂತರ ಒಂದು ವೇಳೆ ಸಿಎಂ ಬದಲಾವಣೆ ಆಗೋದು ಖಾತ್ರಿ ಆಯಿತು ಅನ್ನೋಂಥ ಸಂದರ್ಭದಲ್ಲಿ 17ನೇ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯರವರು ಘೋಷಣೆ ಮಾಡಿದ ನಂತರವಷ್ಟೇ ಸಿಎಂ ಆಗಿ ಸಿದ್ದರಾಮಯ್ಯ ಕೆಳಗಡೆ ಇಳಿತಾರೆ. ಆ ಜಾಗದಲ್ಲಿ ಅಹಿಂದ ನಾಯಕರು ಕೂರ್ಬೇಕಾ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂರ್ಬೇಕಾ, ಅಥವಾ ಮತ್ತೊಬ್ಬ ನಾಯಕನನ್ನ ಕೂರಿಸಬೇಕಾ, ಅಥವಾ ಡಿಕೆ ಶಿವಕುಮಾರ್ ಅವರನ್ನ ಕೂರಿಸಬೇಕಾ ಅನ್ನೊಂದು ಆಲೋಚನೆ ಲೆಕ್ಕಾಚಾರವನ್ನ ರಾಹುಲ್ ಗಾಂಧಿರವರು ವಾಪಸ್ ಬಂದ ನಂತರ ಮಾತ್ರ ಲೆಕ್ಕ ಹಾಕಲಾಗುತ್ತೆ. ಯಾಕಂದ್ರೆ ದಕ್ಷಿಣ ರಾಜ್ಯಗಳಲ್ಲಿ ಈಗ ಪವರ್ ಇರುವಂತದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರ, ಅಂದ್ರೆ ಕಾಂಗ್ರೆಸ್ ಪವರ್ ಅಲ್ಲಿರೋದು ಕರ್ನಾಟಕದಲ್ಲಿ ಮಾತ್ರವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದನ್ನ ಕಳೆದುಕೊಳ್ಳೋದಕ್ಕೆ ಅವರು ಸಿದ್ಧವಿರೋದಿಲ್ಲ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ನೋಡಿ, ಪಟ್ಟದ ಫೈಟ್ ನ ಕ್ಲೈಮ್ಯಾಕ್ಸ್ಗೆ ಕಾಲ ಕೂಡಿ ಬಂತ. ಅಂತೂ ಇಂತೂ ಆ ದಿನಾಂಕ ಬಂದೇ ಬಿಡ್ತಾ. ಡಿಕೆ ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಕೇಳ್ತಾ ಇದ್ದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಅಂತ ಕಾಲ ಕೂಡಿ ಬಂತ. ನವೆಂಬರ್ 28, 29ರಷ್ಟೊತ್ತಿಗೆ ಎಲ್ಲವೂ ನಿಚ್ಚಳವಾಗತ್ತಾ? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. 28, 29ಕ್ಕೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕಿದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ನವೆಂಬರ್ 28ನೇ ತಾರೀಕು ವಿದೇಶ